ಜೇಡರ ದಾಸಿಮಯ್ಯನವರು ಅಂತ ತಿಳ್ಕೊಂಡು ಆದ್ಯ ವಚನಕಾರರು ಅಂತ ಬರ್ತಾರೆ. ಅಂದರೆ ಆದ್ಯ ವಚನಕಾರರು ಅಂದರೆ ಬಸವಣ್ಣನಕ್ಕಿಂತ ಪೂರ್ವದಲ್ಲಿ ವಚನವನ್ನು ರಚನೆ ಮಾಡಿದವರು, ಅವ್ರಿಗೆ ಆದ್ಯರು ಅಂತಾರೆ, ಮೊದಲಿಗರು. ಅವರೊಂದು ಚಲೋ ವಚನ ಬರೆದಾರ. ಯಾವುದೇ ವಚನವನ್ನು ಶರಣರು ಬರಿಬೇಕಾದ್ರೆ 2-3 ಉದಾಹರಣೆಗಳನ್ನು ಕೊಡ್ತಾರೆ ಅವ್ರಿಗೆ. ಯಾಕೆ ನಮ್ಮ ಮಂದಿಗೆ ತಿಳಿಬೇಕಲ್ಲ, ನಾವು ತಿಳಿದ್ರೆ ಅಷ್ಟೇ ಅದ್ರ ಮೌಲ್ಯ ಗೊತ್ತಾಗ್ತದೆ, ತಿಳಿಲಿಲ್ಲ ಅಂದ್ರೆ ಏನು ಗೊತ್ತಾಗ್ತದೆ. ಅವರು ಒಂದು ವಚನ ಬರೀತಾರೆ, ಎಷ್ಟು ಚಲೋ ಬರೀತಾರೆ ಅಂದ್ರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ, ಕಡಿಗೀಲು ಬಂಡಿಗಾಧಾರ, ಕಡಿಗೀಲು ಬಂಡಿಗಾಧಾರ, ಕಡುದರ್ಪವ ನೇರಿದ ಈ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡನವೇ ಕಡಿಗೀಲು ಕಾಣ ರಾಮನಾಥ. ಎಷ್ಟು ಚಂದ ಐತಿ ನೋಡ್ರಿ. ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದೇ ಮಾಂಬುದೇ. ಕಡಿಗೀಲ್ ಅಂದ್ರೇನು? ಚಕ್ಕಡಿ. ನಿನ್ನೆ ಹೇಳಿದ್ನ ನೀವು ನಿನ್ನೆ ಏನಂದ್ರಲ್ಲ ಅದಕ್ಕೆ? ಚಕ್ಕಡಿಲ್ಲ ಕಾಯಿ ಮಾಡ್ತಾ ತುಮಚ ಎತ್ತಿನ ಗಾಡಿ. ಎತ್ತಿನ ಗಾಡಿ. ನಿಮ್ಮ ಕಡೆ ಟಯರ್ ಅದಾವದಲ್ರಿ. ಮೊದಲು ಗಾಲಿ ಬರ್ತಿದ್ವಲ್ಲ, ಏನಂತಾರೆ ಅವಕ್ಕೆ? ಗಾಲಿ. ಹಿಂಗೆ ಒಂದು ಇದನ್ನು ಹಾಕ್ತಿದ್ರು ಅದಕ್ಕೆ, ಕೀಲ್ ಅಲ್ಲ ಹಾಕಿದ್ದು ಗೊತ್ತೈತೆ ಹೌದಲ್ಲ ನಿಮ್ಗೆ? ಅವಾಗ ಒಂದು ಸ್ವಲ್ಪ ಗೋಣರ ಅಡಿಗಾಡಿಸ್ ನಂಗೆ ಗೊತ್ತಾಗ್ಬೇಕು. ಹಿಂಗೆ ಕೇಳ್ಬೇಕು ಅದನ್ನು. ಆ ಚಕ್ಕಡಿ ಗಾಡಿ ಉದಾಹರಣೆ ಕೊಡ್ತಾರೆ ಅವರು. ಭಾಳ ಚಲೋ ಎತ್ತು ತೊಗೊಂಡು ಬಂದಿದ್ದ, ಭಾರಿ ನೋಡುವಂಗಿದ್ವು ಎತ್ತು. ಚಕ್ಕಡಿನೂ ಭಾರಿ ಸ್ವಾಗಣಿ ಕಟ್ಟಿಗೆ ಒಳಗನೆ ಮಾಡಿಸಿದ್ದ, ಕಿಮ್ಮತ್ತಿನ ಕಟ್ಟಿಗೆ ಒಳಗೆ ಚಕ್ಕಡಿ ಮಾಡಿಸ್ಯಾನ. ಹಚ್ಚಂತರೂ ಯಾವತ್ತು ಮುರಿಬಾರ್ದು ಅಂತ ಹಚ್ಚ ಹಾಕ್ಸ್ಯಾನ. ಚಲೋ ಎತ್ತು ತೊಗೊಂಡ್ಬಂದಾನ, ಹೊಡಿಯುವಂಥ ಮಾಲಾಕಂಕರ ಅಗದಿ ಮಸ್ತ್ ಕುಂತಾನ ಗಾಡ್ಯಾಗ. ಇನ್ನೇನು ಎಲ್ಲ ಮಂದಿ ಕರ್ಕೊಂಡು ಹತ್ತಿಸ್ಕೊಂಡು ಹಂಗೆ ಹೊಂಟಿದ್ದ. ಹೋಗೋ ಟೈಮ್ದಾಗ ಚಕ್ಕಡಿ 4 ಹೆಜ್ಜೆ ಉಳ್ಳಿ 5ನೇ ಹೆಜ್ಜೆಗೆ ಹೋಗೋದ್ರಾಗನ ಹೊತ್ಕೊಂಡು ತೆಳಗೆ ಬಿತ್ತು. ಯಾಕೆ ಬಿತ್ತು ಹೇಳ್ರಿ ಪಟ್ನ? ಏನು ಹಾಕ್ಬೇಕಾಗಿತ್ತು? ಚಕ್ಕಡಿ ₹1,00,000 ರೊಕ್ಕ ಕೊಟ್ಟು ತೊಗೊಂಬಂದಿದ್ದ, ಎತ್ತು ₹1,00,000 ರೊಕ್ಕ ಕೊಟ್ಟು ತೊಗೊಂಡು ಬಂದಿದ್ದ. ಆದ್ರೆ ಆ ಚಕ್ಕಡಿ ಬಂಡಿಗೆ ಏನು ಗಾಲಿ ಇದ್ವಲ್ಲ, ಗಾಲಿಗೆ ಹಾಕುವಂಥ ಕೀಲು ಮಾತ್ರ ಹಾಕಿದ್ದಿಲ್ಲ. ಕೀಲವನ್ನು ಹಾಕಲಾರ್ದನ ಚಕ್ಕಡಿ ಎಷ್ಟು ಕಿಮ್ಮತ್ತಿಂದಿದ್ರು ಸಹಿತ, ಹೊಡೆಯವ್ರು ಎಷ್ಟು ಕಿಮ್ಮತ್ತಿನ ಬಟ್ಟೆ ಹಾಕೊಂಡು ಕೂತಿದ್ರು ಸಹಿತ, ಚಕ್ಕಡಿ ಹೇಗೆ ಮುಂದೆ ಹೋಗ್ಲಾರ್ದನ ಅದು ತೆಳಗೆ ಬೀಳುತ್ತದೆ. ಹಂಗೆ ಈ ಒಂದು ಒಡಲೆಂಬ ಬಂಡಿಗೆ, ಆ ಬಂಡಿಗೆ ಕೀಲು ಅನ್ನೋದು ಭಾಳ ಅವಶ್ಯ. ಈ ಒಡಲನ್ನುವಂಥದ್ದು ಒಂದು ಇದು, ಅದನ್ನೇ ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಬಂಡಿ ಕಂಡಯ್ಯ. ದೇಹ ಅನ್ನುವಂಥದ್ದು ತುಂಬಿದ ಬಂಡಿ ಕಂಡಯ್ಯ. ಬಂಡಿಯ ಹೊಡೆವರು 5 ಮಾನಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ನೋಡ್ರಿ, ನಿಮ್ಮ ಚಕ್ಕಡಿಗೆ ಒಬ್ಬರ ಇರ್ತೀರಿ ನೀವು, ಮ್ಯಾಗ ಹತ್ಕೊಂಡು ಹೊಡೆಯವ್ರು. ಹಿಂದೆ ಕೂತವ್ರು 10 ಮಂದಿ ಇರ್ತಾರೆ, ಹೊಡೆಯವ್ರು ಎಷ್ಟು ಮಂದಿ ಇರ್ತಾರೆ ರೀ? ಒಬ್ಬನೇ ಇರ್ತಾನೆ. ಆದ್ರೆ ಈ ಬಂಡಿ ಹೊಡ್ಯಾಕ ಕಾಲುಗಳೆರಡು ಗಾಲಿ ಕಂಡಯ್ಯ. ಈ ಚಕ್ಕಡಿಗೆ, ಈ ಕಾಲಕ್ಕೆ ಬಂಡಿಗೆ ಕಾಲಿದ್ದಂಗೆ. ಇದು ಬಂಡಿ ತುಂಬಿದ ಬಂಡಿ, ಇದು ಕಡುದರ್ಪವನ್ನು ಏರಿರುವಂಥ ಬಂಡಿ. ಈ ಬಂಡಿ ಹೊಡ್ಯಾಕ ಎಷ್ಟು ಮಂದಿ ಅದಾರ ಅಂತ ಮಾಡ್ರಿ ನೀವು? ಅಲ್ಲಿ ಒಬ್ಬನ ಅದಾನ. ಇಲ್ಲಿ ಇದ್ರೊಳಗೆ ಎಷ್ಟು ಮಂದಿ ಅದಾರ? 5 ಮಂದಿ ಅದಾರ. ಎಷ್ಟು ಮಂದಿ ಅದಾರ? 5 ಮಂದಿ ಅದಾರ. 5 ಮಂದಿ ಕುಡ್ಕೊಂಡು ಈ ಚಕ್ಕಡಿ ನಡೆಸಾಕತ್ತಾರ. ಅವ್ರು ಒಬ್ರಿಗೊಬ್ರು ಸಮಾನ ಇಲ್ಲ. ಒಬ್ಬ ಈ ಕಡೆ ನೋಡ್ತಾನ, ಒಬ್ಬ ಆ ಕಡೆ ನೋಡ್ತಾನ. ಒಬ್ಬನ ಕೈಯಾಗ ಸ್ಟೇರಿಂಗ್ ಕೊಟ್ಟು, ಒಬ್ಬನ ಕೈಯಾಗ ಬ್ರೇಕ್ ಕೊಟ್ಟು ಚಂದಾಗಿ ನಡೆಸಂದ್ರೆ 20 ಕಡೆ ಆಕ್ಸಿಡೆಂಟ್ ಮಾಡ್ಕೊಂಡ್ಬರೋ ಟೈಮ್ದಾಗ ಇನ್ನು 5 ಮಂದಿ ಕೈಯಾಗ ಸ್ಟೇರಿಂಗ್ ಕೊಟ್ಟು ನಡೆಸಿದನ ಅಂತಂದ್ರೆ ಸಮಸ್ಯೆ ಆಗೋದಲ್ಲ, ಬೀಳೋದಲ್ಲ. ಹಾಗಾಗಿ ಕಾಲುಗಳೆರಡು ಗಾಲಿ ಕಂಡಯ್ಯ, ದೇಹವೆಂಬುವುದೊಂದು ತುಂಬಿದ ಮಂದಿ ಕಂಡಯ್ಯ, ಬಂಡಿ ಕಂಡಯ್ಯ. ಇದು ಹೊಡೆಯವರು 5 ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಒಬ್ಬರಿಗೊಬ್ಬರು ಸಮಯ ಇಲ್ಲ. ಇವರಿಚ್ಛೆಯನ್ನು ಅರಿತು, ಅವ್ರ ಇಚ್ಛೆಯನ್ನು ಅರಿತು ಹೊಡೆಯದಿದ್ರೆ ಎಂಥ ಹಚ್ಚಿದ್ರೂ ಸಹಿತ ಅದು ಮುರ್ಕೊಂಡು ಬೀಳುತ್ತದೆ. ಬೀಳುದಂತ ಗ್ಯಾರಂಟಿ. ಹಾಗಾಗಿ ಇಚ್ಛೆಯನ್ನು ಅರಿತು ಹೊಡ್ಯಾಕೆ ಬರಲಿಲ್ಲ ಅಂದ್ರೆ ಅದರ ಹಚ್ಚಿ ಹೆಂಗೆ ಮುರ್ಕೊಂಡು ಬೀಳುತ್ತದೆ. ಇಲ್ಲಿ ಕೀಲಿಲ್ಲ ಅಂತ ಅಂದ್ರೆ ಈ ಬಂಡಿ ಹೆಂಗೆ ಬೀಳುತ್ತದೆ. ಹಂಗೆ ಶರಣರ ನುಡಿಗಡನ ಅನ್ನುವಂಥ ಒಳ್ಳೆಯ ಉಪದೇಶದ ಮಾತುಗಳು ಕಿವಿ ಮುಖಾಂತರವಾಗಿ ಬೀಳಿಲ್ಲ ಅಂದ್ರೆ ಈ ಬಂಡಿ ಎಲ್ಲೆಲ್ಲರ ಹೋಗಿ ಬೀಳುತ್ತದೆ. ಕೀಲಿಲ್ಲಾರದ ಬಂಡಿ ತೆಳಗೆ ಬಿದ್ದಂಗೆ ಶಿವಶರಣರ ನುಡಿಗಳು ಇರಲಾರ್ದಂಥ ಈ ಬಂಡಿ ಎಲ್ಲಿ ಬೀಳುತ್ತದಂತ ಮಾಡ್ರಿ ನೀವು? ಇದು ಬೀಳುತ್ತದೆ. ನೋಡ್ಬೇಕು ನೀವು. ಮೊನ್ನೆ ಡಿಸೆಂಬರ್ 31 ಬಂದಾಗ, ನಾಳೆ 1 ಅಂದ್ರೆ ಕೆಲವು ರಾತ್ರಿ 12 ಗಂಟೆಗೆ ಮುಕ್ಕೊಂಡಾವ. 12 ಗಂಟೆಗೆ ಎದ್ದಾವ, ಎದ್ದು ರೋಡ್ನಾಗ ಬಿದ್ದಾವ. ಇದು ನುಡಿಗಡನ ಇರಲಾರ್ದಂಥ ಬಂಡಿಗಳಿವು. ಎಲ್ಲಿ ಬೀಳ್ತಾವ? ಕೆಲವು ಬಾರ್ನಾಗ ಬಿದ್ದಾವ, ಕೆಲವು ಪಬ್ಬಿನೊಳಗೆ ಬಿದ್ದಾವ. ಇನ್ನು ಕೆಲವು ಮಂದಿ ತಂದೆ ತಾಯಿಗಳು ಇದ್ರೊಳಗನ ಯಾಕಾರ ಜನ್ಮ ಕೊಟ್ಟೆಪ್ಪ ಇವಕ್ಕೆ ಅನ್ನುವಂಥ ರೀತಿ ಒಳಗೆ ಅವ್ರು ಮಾನಸಿಕವಾಗಿರುವಂಥ ರೀತಿ ಒಳಗೆ ಬಿದ್ದಾವ. ಕೆಲವು ಮಂದಿ ದನಕನಕಾದಿಗಳನ್ನು ಕುಡಿಸೋದ್ರೊಳಗೆ ಬಿದ್ದಾವ, ಕೆಲವು ಸಂಸಾರದೊಳಗೆ ಬಿದ್ದಾವ, ಇನ್ನು ಕೆಲವು ಜನ ಎಲ್ಲೆಲ್ಲೋ ಬಿದ್ದಾವ. ಅದಕ್ಕೆ ಸಂತ ತುಕಾರಾಮರು ಒಂದು ಮಾತನ್ನು ಹೇಳ್ಯಾರ,
ಬುಡತಿ ಹೇ ಜನ ನ ದೇಕಾವೇ ಡೋಳ. ದಿವಸ ಬಿದ್ದು ಹೊಂಟಿರುವಂಥವ್ರು ನೀರಾಗಿ ಬಿದ್ದವನ್ನ ಎತ್ತಬಹುದು ರೀ, ನೀರಾಗಿ ಬಿದ್ದವನ್ನ ಎತ್ತಬಹುದು, ತೆಳಗೆ ಬಿದ್ದವನ್ನ ಎತ್ತಬಹುದು. ಆದ್ರೆ ಎತ್ತುವುದಂದ್ರೆ ಭಾಳಷ್ಟು ಮಂದಿ ಇವತ್ತಿನ ದಿನಮಾನದಾಗ ತಿಳ್ಕೊಬೇಕು ನಾವು. ಭಾಳಷ್ಟು ಮಂದಿ ಇವತ್ತು ಮನುಷ್ಯರು ಬಿದ್ದರೆ ಜಲ್ದಿ ಎತ್ತುವುದಿಲ್ಲ. ಭಾರವಾಗಿರ್ತಕ್ಕಂಥ ಮನುಷ್ಯ ತೆಳಗೆ ಬಿದ್ರೆ ಅವ್ನು ಎತ್ತೋದಕ್ಕೆ ಲೇಟ್ ಮಾಡ್ತಾರೆ. ಅದ ಭಾರ ಇರಲಾರ್ದಂಥ ನೋಟ್ ತೆಳಗೆ ಬಿದ್ದರೆ ಪಟ್ನ ಬಗ್ಗೆ ಎತ್ತಿ ತಗೋತಾರೆ, ಅಂತ ಕಿಶೆದಾಗ ಇಟ್ಕೋತಾರೆ. ಇಷ್ಟು ಮೆಟ್ಟಿಗೆ ಬಂದು ನಿಂತೀವಿ ನಾವು. ಭಾರವಿಲ್ಲದೆ ಇರತಕ್ಕಂಥ ನೋಟ್ ತೆಳಗೆ ಬಿದ್ರೆ ಪಟ್ನ ಬಗ್ಗೆ ತಗೋತಾರೆ. ನನಗೆ ಬೇಕಾದಂಥ ಮನುಷ್ಯ ತೆಳಗೆ ಬಿದ್ದಾನಂದ್ರೆ ಪಟ್ನ ಕೈ ಕೊಟ್ಟು ಅವಂಗೆ ಎಬ್ಸುವಂಥ ಪ್ರಯತ್ನ ಮಾಡೋದಿಲ್ಲ, ಕಾಲ ಕೊಟ್ಟು ಬಿಳಿಸುವಂಥ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಅವನು ಎಬ್ಸುವಂಥ ಪ್ರಯತ್ನ ಮಾಡೋದಿಲ್ಲ. ಆದರೆ ತಲೆಯಾಗಿಟ್ಕೊಳ್ರಿ, ಜಗತ್ತಿನೊಳಗೆ ಯಾರು ದೊಡ್ಡವ್ರು ಅಕ್ಕಾರ ಅಂತಂದ್ರೆ ಓಡೋವನಿಗೆ ಕಾಲು ಕೊಟ್ಟು ತೆಳಗೆ ಕೆಡವ ದೊಡ್ಡವ ಆಗೋದಿಲ್ಲ, ಬಿದ್ದವನನ್ನು ಎಬ್ಸ್ಕೊಂಡು ಮತ್ತೆ ಅಲ್ಲಿ ಓಡುವಂಗೆ ಯಾವ ಮಾಡ್ತಾನೆ ಅವನೇ ಜಗತ್ತಿನ ದೊಡ್ಡ ಮನುಷ್ಯ ಅಕ್ಕನ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಬುಡತಿ ಹೇ ಜನ ನ ದೇಕಾವೇ ಡೋಳ. ಇಲ್ಲಿ ಮುಳಿಗೆ ಹೊಂಟವರನ್ನು ನನ್ನ ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಎಷ್ಟು ಮಂದಿ ಅಜ್ಞಾನದಾಗ ಬಿದ್ದಾರ, ಎಷ್ಟು ಮಂದಿ ಪರಮಾತ್ಮನ ಸಾಕ್ಷಾತ್ಕಾರ ಆಗೋದನ್ನು ಮರೆತುಕೊಂಡು ಬಿದ್ದಾರ. ಅವ್ರಿಗೆ ಪರಮಾತ್ಮನ ಚಿಂತನೆನೇ ಇಲ್ಲ. ನಿಮಗೆಲ್ಲರಿಗೆ ಗೊತ್ತಿರಬೇಕು, ಪರಮಾತ್ಮ ಕೊಟ್ಟಿದ್ದು ನಮ್ಗೆ 24 ತಾಸು ಕೊಟ್ಟಾನ. ಎಷ್ಟು ತಾಸು ಕೊಟ್ಟಾನ? 24. ಮಾತಾಡ್ಬೇಕು. ಎಷ್ಟು ತಾಸು ಕೊಟ್ಟಾನ? ಹಿಂಗೊಮ್ಮೆ ಯಾವಾಗಾರ ಮಾತಾಡ್ಬೇಕು. 24 ತಾಸು ಟೈಮ್ದೊಳಗೆ ಬರೇ ಹೊರಗಿನ ಚಿಂತನೆ ಮಾಡಿದ್ಯಲ್ಲಪ್ಪ. ಯಾವ ಕೊಟ್ಟಾನಲ್ಲ ಭಗವಂತ ಈ ಶರೀರವನ್ನು 24 ತಾಸು ನಿನಗಾಗಿ ತಯಾರು ಮಾಡಿ ಇಟ್ಟಾನಲ್ಲ. 24 ತಾಸಿನೊಳಗೆ ನಿನಗೆ ಏನು ಬದುಕಾಕ್ಬೇಕು ಎಲ್ಲ ತಯಾರು ಮಾಡಿ ಇಟ್ಟಾನಲ್ಲ. ಅವ್ನು ಯಾವಾಗ ನೆನೆಯವ ಒಂದು ದಿವಸರ ಮಾವು ಅರ್ಧ ತೊಲಿ ಉಂಗುರ ಕೈಯಾಗ ಹಾಕಿಂದಂದ್ರೆ ಊರು ಮಂದಿ ಮುಂದೆ ತೋರಿಸ್ತಾನಿವ. ನೋಡ್ರಿಲ್ಲ ಅಂತೇಳಿ ಅರ್ಧ ತೊಲಿ ಉಂಗುರ ಹಾಕಿರ್ತಾನೆ ಮಾವ. ನಮ್ಮ ಮಾವ ಹಾಕ್ಯಾನ, ನಮ್ಮ ಮಾವ ಹಾಕ್ಯಾನ, ನಮ್ಮ ಮಾವ ಹಾಕ್ಯಾನ. ಹೌದಪ್ಪ, ನೀನು ಉಂಗುರ ಹಾಕೊಳಕ್ಕೆ ಬಟ್ ಕೊಟ್ಟಾನ ಪರಮಾತ್ಮ. ನೆನೆಸೀನು ಒಮ್ಮೆರ ಅವನು. ಉಂಗುರ ಕೊಟ್ಟವನನ್ನ ನೆನೆಸುವುದಲ್ಲ, ಉಂಗುರ ಹಾಕೊಳ್ಳೋದಕ್ಕೆ ಬಟ್ಟನ್ನು ಸೃಷ್ಟಿ ಮಾಡಿದ್ನಲ್ಲ ಭಗವಂತ, ಅವನನ್ನು ನೆನೆಸ್ಬೇಕಾವು. ಎಷ್ಟು ನೆನೆಸಿದ್ರು ಕಡಿಮೆ ಅದ. ಅವನ್ನ ಎಷ್ಟೆಲ್ಲ ಕೊಟ್ಟಾನ, ಅವನ ಬಗ್ಗೆ ಚಿಂತನೆ ಮಾಡೋದಕ್ಕೆ ನಾವು ಒಂದಿಷ್ಟು ಸಮಯ ತೆಗೆದಿಡಬೇಕು. ದಿನದ 23 ತಾಸು ನಿಮಗಾಗಿ ಬದುಕ್ರಿ, ತೊಂದರೆ ಇಲ್ಲ. 1 ತಾಸಾದರೂ ಪರಮಾತ್ಮನ ಬಗ್ಗೆ ನಾವು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ನಿಮ್ಮ ಶೆಡ್ಯೂಲ್ ಬ್ಯುಸಿ ಇರಲಿ, ನೀವು ಎಷ್ಟೇ ದೊಡ್ಡವರಾಗಿರಲಿ, ಬೇಕಾದಷ್ಟು ನಿಮ್ಮ ಕೆಲಸ ಕಾರ್ಯಗಳಿರಲಿ, ಇವತ್ತು ಬೇಕಾದಂಥ ಎಲೆಕ್ಷನ್ ಬರಲಿ, ಮತ್ತೊಂದು ಬರಲಿ, ಮುಗಿದೊಂದು ಬರಲಿ, ಧರ್ಮದ ಕಾರ್ಯದೊಳಗೆ ನಾವು 1 ತಾಸನ್ನು ತೆಗೆದಿಡಲೇಬೇಕು. ಎಷ್ಟೇ ಬ್ಯುಸಿ ಇದ್ರೂ ಸಹಿತ ಅವನಿಗಾಗಿ ನೀವು ಸಮಯವನ್ನು ತೆಗೆದಿಟ್ರೆ ಅವ ನಿಮ್ಮನ್ನು ನೋಡ್ತಾನೆ. ಎಷ್ಟಿ ಒಳಗೆ ಹೋಗಿರ್ತಿರಲ್ಲ, ಎಷ್ಟಿ ಒಳಗೆ ಬಸ್ನ್ಯಾಗ ಹೋಗೋ ಮುಂದೆ ಏನಾಕೈತಿ ಭಾಳ. ಈಗ ನಮ್ಮ ಕರ್ನಾಟಕದಾಗ ಒಂದು ಸುದ್ದಿ ಐತೆ, ನಿಮಗೂ ಗೊತ್ತಿರ್ಬೇಕು, ನೀವೆಲ್ಲರೂ ಅಲ್ಲೇ ಆಜು ಬಾಜು ಬೀಗರು ಇರ್ತೀರಿ. ಇವು ಬಸ್ ಫ್ರೀ ಮಾಡ್ಯಾರ. ನಿಮ್ಮ ಕಡೆ ಐತೆ ಅನ್ನೋದು ಹಾಪ್ ಐತೆ ನಿಮ್ಮ ಕಡೆ? ಅಂದ್ರೆ ಅರ್ಧ ಹೋಗುತ್ತೆ ಅಷ್ಟ ಕೊಡೋದನ್ರಿ, ಕೊಡೋದ್ರಾಗ ಅರ್ಧ ಕೊಡೋದ? ಅದು ಒಟ್ಟು ಅದ್ರ ರುಚಿ ಅಂತ ನಿಮ್ಗೆ ಗೊತ್ತೈತೆ ಅಂತ ತಿಳ್ಕೊತೀನಿ. ನಮ್ಮ ಕಡೆ ಈಗ ಹೆಚ್ಚು ಕರ್ನಾಟಕದಾಗ ಮಠಮಾನ್ಯಗಳಿಗೆ ಹೆಚ್ಚು ಹೆಣ್ಮಕ್ಳು ಬರಾಕತ್ತಾರ. ಯಾಕೆ? ಬಸ್ ಫ್ರೀ ಅದಾವು. ಬಸ್ ಫ್ರೀ ಇದ್ದಿದ್ದಕ್ಕೆಲ್ಲ ತಾಯಂದ್ರೆ ಹೊಕ್ಕಾರ. ಈ ಗಂಡ್ಮಕ್ಳು ಯಾವ ಹಿಂದೆ ಹಾಕ್ತಿದ್ರು ಏನು ಬೋರ್ಡು, ಇದು ಮಹಿಳೆಯರಿಗೆ ಮಾತ್ರ ಅಂತ ಬೋರ್ಡ್ ಹಾಕ್ತಿದ್ರು. ಈಗ ಪುರುಷರಿಗೆ ಮಾತ್ರ ಅಂತ ಹಾಕಾಕತ್ತಾರ ಅದ್ರ ಬೋರ್ಡ್. ಯಾಕಂದ್ರೆ ನೀವು ಬಿಟ್ಟು ಕೊಟ್ಟ ಅವ್ರಿಗೆ. ವಿಚಾರ ಮಾಡಿಕೊಡ್ರಿ, ಎಷ್ಟರ ಗದ್ಲಿರಲಿ, ಗದ್ಲು ನೆರೆದಾಗ ಬಸ್ಸಿನೊಳಗೆ ಹೊಂಟಾಗ ಮೊಣಕಾಲು ನೋವು ಇತ್ತಂದ್ರೆ ಅವ ಕಂಡಕ್ಟರ್ ಹೋಗಿ ಕೇಳಿದ್ನಂತ. ಲಕ್ಷ ಕೊಟ್ಟು ಕೇಳ್ಬೇಕಾ? ಕಂಡಕ್ಟರ್ ಹೋಗಿ ಕೇಳಿದ ಏನಂತ, ಮೊಣಕಾಲು ನೋವು ಆಗ್ಯಾವ್ರಿ, ಟಿಕೆಟ್ ತೊಗೊಂಡಿನಿ, ಸ್ವಲ್ಪ ಸೀಟ್ ಬಿಟ್ಟು ಕೊಡ್ರಿ ಅಂದ್ರೆ ಕಂಡಕ್ಟರ್ ಏನಂದ, ಇವ್ರು ಕೇಳಿದ್ರೆ ಯಾಕೆ ಬಿಟ್ಟು ಕೊಡ್ತಾರೆ, ನಂದ ಬಿಟ್ಟು ಕೊಡ್ತೀನಿ ಬರ್ರಿ ಅಂತ ತಾ ಹೋಗಿ ಹಿಂದೆ ನಿಂತ ಇವಂಗೆ ಸೀಟ್ ಬಿಟ್ಟು ಕೊಟ್ಟ. ಇನ್ನೊಬ್ಬ ಬಂದಲ್ಲಿ, ನನಗೆ ಕುಂದ್ರಾಕ ಆಗೋದಿಲ್ಲ ರೀ, ನಿಂದ್ರಾಕ ಆಗೋದಿಲ್ಲ, ನನಗೆ ಸೀಟ್ ಇಲ್ಲ ಅಂದರೆ ಈ ಬಸ್ನ ಪ್ರವಾಸ ಮಾಡೋಕ್ಕಾಗೋದಿಲ್ಲ, ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ, ನನಗೊಂದು ಸೀಟ್ ವ್ಯವಸ್ಥೆ ಮಾಡಿರಿ ಅಂದಾಗ ಅವಾಗ ಆಜು ಇದ್ದವ ಕೇಳಿದಂತ, ಕಂಡಕ್ಟರ್ ನಂತರ ನಾ ಇಸ್ಕೊಂಡಿನಿ, ಇನ್ನು ಖಾಲಿ ಉಳಿದಿದ್ದಂದ್ರೆ ಮುಂದೆ ಕುಂತಾನ ಡ್ರೈವರ್. ಅವಂದವ ಬಂದು ಉಳಿದೈತಿ ಬೇಕಾದ್ರೆ ಇಸ್ಕೊ ಅಂದವ. ಮತ್ತು ಬಸ್ ಭಾಳ ಗದ್ದಲ ಐತಿ ಅಂತ ತಿಳ್ಕೊಂಡು ಕಂಡಕ್ಟರ್ ಎದ್ರು ನಡಿತೈತಿ, ಡ್ರೈವರ್ ಎದ್ರ ಉಟ್ರು ಪುಣಿತಿಥಿ ಮಾಡ್ಬೇಕಾಗತ್ತೆ. ಅಟ್ಟ ಮತ್ತೇನೈತೆ ಅಲ್ಲಿ ಕಾರಣ. ನಾ ಹೇಳಬೇಕಾಗಿರುವಂಥದ್ದು ಏನಂದ್ರೆ, ನೀವು ಎಷ್ಟೇ ಬ್ಯುಸಿ ಇರ್ರಿ, ಎಷ್ಟೇ ದೊಡ್ಡವರಾಗಿರ್ರಿ, ಎಷ್ಟೇ ನೀವು ಗದ್ದಲು ಕೆಲಸದೊಳಗಿರ್ರಿ, ಹೇಗೆ ಬಸ್ಸಿನೊಳಗೆ ಬೇಕಾದಷ್ಟು ಗದ್ದಲಿದ್ರೂ ಸಹಿತ ಒಂದು ಸೀಟ್ ಡ್ರೈವರ್ಗೆ ರಿಸರ್ವ್ ಆಗಿ ಇಟ್ಟರೆ ಅಲ್ಲಿರುವಂಥ 120 ಮಂದಿಯನ್ನು ದಡ ಸೇರಿಸುವಂಥ ಪ್ರಯತ್ನ ಮಾಡ್ತಾನೆ. ಹಂಗೆ ನಿಮ್ಮ ಜೀವನದೊಳಗೆ ನೀವು ಎಷ್ಟೇ ಬ್ಯುಸಿ ಇದ್ರೂ ಸಹಿತ ನಿಮ್ಮ ಹೃದಯದೊಳಗೆ ಪರಮಾತ್ಮನಿಗೆ ಒಂದು ರಿಸರ್ವ್ ಆಗಿರುವಂಥ ಸ್ಥಾನವನ್ನು ಕೊಟ್ಟರೆ ಅಂದರೆ ನಿಮ್ಮ ಬಂಡಿಯನ್ನು ದಡ ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾನೆ. ಇದನ್ನು ಊರವ್ರಿಗೆಲ್ಲ ಹೇಳ್ಬೇಕು ನೀವು. ನಾಳೆ ಹೋಗಿ ಹಿಂಗೈತಪ್ಪ 1 ತಾಸು ಅವ್ನ ಸಂಬಂಧ ಹೋಗು ನಡ್ರಿ, ಇದು ಒಂಥರ ಎಷ್ಟಿ ಬಸ್ ಇದ್ದಂಗೆ, 1 ತಾಸು ಅವ್ನು ಕುಂತ್ರ ಅವನ ಬಗ್ಗೆ ನಾವು ಗಮನ ಕೊಟ್ಟರೆ ನಮ್ಮ ಬಗ್ಗೆ ಅವ ಗಮನ ಕೊಡ್ತಾನೆ ಅಂತ ತಿಳ್ಕೊಂಡು ಇದರೊಳಗೆ ನಾವೆಲ್ಲ ಬರುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಇಲ್ಲಿ ಬೀಳುವಂಥದ್ದು ಆ ಕೀಲಿರಲಿಲ್ಲ ಅಂತಂದ್ರೆ ಅದು ರೋಡ್ನಾಗ ಬೀಳುತ್ತದೆ. ಈ ನುಡಿ ಶರಣರ ನುಡಿಗಳು ಇರಲಿಲ್ಲ ಅಂತಂದ್ರೆ ಈ ದೇಹದ ಬಂಡಿ ಪಬ್ನ್ಯಾಗ ಬಿಡುತ್ತದೆ, ಬಾರ್ನ್ಯಾಗ ಬಿಡುತ್ತದೆ, ಮತ್ತು ಅದೆದ್ರಾಗನ ಅಜ್ಞಾನದಾಗ ಬಿದ್ದು ಒಡ್ಡಾಡ್ತದೆ.
ಇದೂ ಬೀಳಬಾರ್ದಂದ್ರೆ ಶರಣರ ಪುರಾಣ ಅನ್ನುವಂಥ ವಿಚಾರವನ್ನು ನಮ್ಮ ಕಿವಿಯೊಳಗೆ ಹಾಕ್ಕೋಬೇಕು ಅನ್ನುವಂಥದ್ದು. ಕಾರಣ ಏನು ಅಂತಂದ್ರೆ ಎಲ್ಲೆಲ್ಲರ ಬೀಳೋರು ನೋಡಿದ್ರೆ ನನಗೆ ಹಿಂಗೆ ಅನ್ನಿಸ್ತದೆ. ಮೊನ್ನೆ ನಿಮ್ಮ ಕಡೆ ಹೊಸ ವರ್ಷ ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 31ಕ್ಕೆ 31ಕ್ಕೆ ರೀ. ಬಹುತೇಕ ನಮ್ಮ ದೇಶದ ಹೊಸ ವರ್ಷ ಅಲ್ಲ ಅದು. ಪ್ರಕೃತಿ ಒಳಗೆ ಬದಲಾವಣೆ ಆಗುವಂಥದ್ದು ಯಾವಾಗ ಆಗ್ತದೆ? ಯುಗಾದಿ ಒಳಗೆ ಆಗ್ತದೆ. ಇದು ಕ್ಯಾಲೆಂಡರ್ ಹೊಸ ವರ್ಷ. ಕ್ಯಾಲೆಂಡರ್ ಹೊಸ ವರ್ಷ ಆದಾಗ ಕೆಲವು ಮಂದಿ ನೋಡ್ಬೇಕು ರಾತ್ರಿ ಸ್ಟೇಟಸ್ ಹಾಕ್ಕೊಂತಾರೆ. ಭಾಳ ಮಂದಿ ಸೋಮವಾರ ಆದ ಕೂಡಲೇ ಶಿವಂದು ಸ್ಟೇಟಸ್ ಹಾಕ್ಕೊಳ್ಳೋದು, ಮಂಗಳವಾರ ಆದ ಕೂಡಲೇ ಮತ್ತೊಬ್ಬರದ್ದು ಹಾಕ್ಕೊಳ್ಳೋದು, ಬುಧವಾರ ಒಬ್ಬರು ದೇವ್ರದು, ಗುರುವಾರ ಒಬ್ಬರು ದೇವ್ರದು, ಶುಕ್ರವಾರ ಒಬ್ಬರು ದೇವರು. ಬಹುತೇಕ ನೀವು ಕುಂತವರೆಲ್ಲ ತಲೆಯಾಗಿ ಇಟ್ಕೊಳ್ರಿ. ಸೋಮವಾರ ಒಂದು ದೇವ್ರದು, ಮಂಗಳವಾರ ಒಂದು ದೇವ್ರದು, ಗುರುವಾರ ಒಂದು ದೇವ್ರದು, ರವಿವಾರ ಒಂದು ದೇವ್ರದು ಸ್ಟೇಟಸ್ ಹಾಕ್ಕೊಂಡ್ರೆ ಪರಮಾತ್ಮನ ಕೈಯ ಮೊಬೈಲ್ ಇಲ್ಲ ನಿಮ್ಮ ಸ್ಟೇಟಸ್ ನೋಡಕ್ಕ. ನೀವು ಸ್ಟೇಟಸ್ ಹಾಕಿದ ಕೂಡಲೇ ಸ್ಟೇಟಸ್ ನೋಡಕ್ಕೆ ಅವ್ನ ಕೈಗೆ ಮೊಬೈಲ್ ಐತೇನು? ಮೊಬೈಲ್ನಾಗ ಸ್ಟೇಟಸ್ ಇಟ್ಟವ್ರನ್ನ ಭಗವಂತ ಮೆಚ್ಚೋದಿಲ್ಲ. ಅವ ಹುಟ್ಟಿಸ್ಯಾನಲ್ಲ ನಿಮ್ಮನ್ನು ಈ ಭೂಮಿ ಮೇಲೆ, ಅವನ ಸ್ಟೇಟಸ್ ಕಡಿಮೆ ಆಗಲಾರ್ದಂಗೆ ಒಳ್ಳೆ ಕೆಲಸ ಮಾಡೋರ್ದು ಅಟ್ಟ ಅವ ನೋಡ್ತಾನೆ, ಹೊರತಾಗಿ ಬರೀ ಸ್ಟೇಟಸ್ ಇಟ್ಟವ್ರು ನೋಡಂಗಿಲ್ಲ. ಇದು ಚಪ್ಪಾಳೆನೂ ಹೊಡಿತೀರಿ, ಮಂಗಳವಾರ ಸೋಮವಾರ ಹಿಟ್ಟನ್ನು ಇಡ್ತೀರಿ ನೀವು. ಅದು ಸಮಸ್ಯೆ ಐತಿ. ಕಾರಣ ಏನು ಅಂತಂದರೆ ಈ ಸ್ಟೇಟಸ್ ಕಡಿಮೆ ಆಗ್ಲಾರ್ದಂಗೆ ನಾವೆಲ್ಲ ಹೆಂಗಿರ್ಬೇಕಂದ್ರೆ ಭಾಳ ಮಂದಿ ನೋಡ್ಬೇಕು. ನಾನು ಇವತ್ತಿಂದ ಹಂಗೆ ಮಾಡಿಬಿಡ್ತೀನಿ, ಮುಂಜಾನೆಯಿಂದ ಜಿಮ್ಮಿಗೆ ಹೊಂಟು ಬಿಡ್ತೀನಿ, ಏನು ಪ್ರತಿಜ್ಞೆ ಮಾಡೋದ ರಾತ್ರಿ 12 ಗಂಟೆಗೆ ಪೋಸ್ಟ್ ಹಾಕ್ತಾರೆ. ಅದನ್ನು ಮತ್ತೆ ಮರುದಿವ್ಸ 12 ಗಂಟೆಗೆ ನೋಡ್ರಿ ಹಾಸಿಗೆಗಾರ ಮಕ್ಕೊಂಡಿರ್ತಾರೆ, ಅಲ್ಲೆಲ್ಲ ಮಕ್ಕೊಂಡಿರ್ತಾರೆ. ಅಂದ್ರೆ ಕ್ಯಾಲೆಂಡರ್ ಬದಲಾದ್ರಷ್ಟೇ ಹೊಸ ವರ್ಷ ಅಲ್ಲ. ನಮ್ಮ ಹೊಸ ವರ್ಷಕ್ಕೂ ಅವ್ರ ಹೊಸ ವರ್ಷಕ್ಕೆ ಏನು ವ್ಯತ್ಯಾಸ ಅಂತಂದ್ರೆ ನಾವು ಇಷ್ಟೇ ತಲೆಯಾಗಿ ಇಟ್ಕೊಂಡು ಬಿಡ್ರಿ. ಯಾವುದು ಹೊಸ ವರ್ಷ ಅಂತಂದ್ರೆ ನೀವು ತಲೆಯಾಗಿ ಇಟ್ಕೊಳ್ಬೇಕು ನೋಡ್ರಿ. ಬಾರೆಲ್ಲ ತುಂಬಿ ತುಳ್ಕಾಕತ್ತವ, ದೇವಸ್ಥಾನ ಬೇಕು ಅನ್ನಕತ್ತವ ಅಂದ್ರೆ ಅದು ಜನವರಿ 1 ತಿಳಿತೈತಿ. ಬಾರ್ ಅಂದ್ರೆ ಗೊತ್ತಾಕತ್ತಿಲ್ಲ ನಿಮ್ಗೆ? ನಿಮ್ಮ ಊರಾಗ ಯಾರಿಗೆ ಗೊತ್ತಿಲ್ಲನ್ರಿ ಬಾರ್ ಅಂದ್ರೆ? ಬಹುತೇಕ ನಿಮ್ಮ ಊರಾಗ ಇಲ್ಲಿ ಕಾಣತ್ತದ, ಹೌದಲ್ರಿ? ಐತೆ ಇಲ್ರಿಪ್ಪ? रेस्टॉरंट बार आहे की नाही? आहे, मला माहीत आहे. ನೋಡ್ರಿ, ಇವು ಹೆಚ್ಚಾದ ಮೇಲೆ ಭಾಳ ಸಮಸ್ಯೆ ಆಗಕತ್ತಾವ. ನಿಮ್ಗೆ ಗೊತ್ತಿರಲಿ. ಮೊನ್ನೆ ಇವತ್ತೊಬ್ರು ಹೇಳಕತ್ತಿರು, ನಮ್ಮ ಸುಭಾಷ್ ಗೌಡ್ರಿ ನಮ್ಮ ಮುಂದೆ ಕುತ್ಕೊಂಡು ಅಜ್ಜವ್ರ, ನಮ್ಮ ಮಹೇಶ್ವರ ಅಜ್ಜವ್ರು ಹೇಳಕತ್ತಿದ್ರು, ಏನ್ರಿ ಅಪ್ಪವ್ರ ನಮ್ಮ ಊರಾಗ ಹಂದಿ ಹಟ್ಟಿದ್ವು ಅಂದ್ರೆ ನಾವು ಮಠದ ಮೇಲೆ ಪುರಾಣದ ಮೀಟಿಂಗ್ ಮಾಡ್ಬೇಕಂದ್ರೆ ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕಳವ್ರಿ ಅಂತಿದ್ವು. ಅವು ಹಂದಿ ಬಂದು ಕಟ್ಟಿ ಮೇಲೆ ಮಕ್ಕೊಂತಿದ್ವು. ಇವು ನೋಡಿ ಹಿಡಿಸಿ ಕಳಿಸಿವ್ರಿ ಅವನ್ನ. ಇನ್ನೊಂದಿಷ್ಟು ಉಳ್ದಾವ, ಆದ್ರೂ ಒಂದಿಷ್ಟು ಅವು ಊರಾಗ ಇರ್ಬೇಕು. ಅವು ಹಂದಿ ಇದ್ರ ಊರು ಸ್ವಚ್ಛ ಇರ್ತೈತಿ. ನಿಮ್ಗೆ ಗೊತ್ತಿರಲಿ. ಹಂದಿ ಊರಾಗಿರ್ಬೇಕು, ನಿಂದಕ್ರ ಮನೆ ಮುಂದಿರ್ಬೇಕು. ಅಂದ್ರೆ ಯಾರು ಸ್ವಚ್ಛ ಇರ್ತಾವ ಅಂತಿಲ್ಲ, ಅಂತಂದ್ರೆ ಏನೂ ಸ್ವಚ್ಛ ಇರಂಗಿಲ್ಲ. ಹಂದಿ ಊರಾಗಿದ್ರೆ ಊರು ಸ್ವಚ್ಛ ಮಾಡ್ತಾವ, ನಿಂದಕ್ರು ಊರು ಮನ್ಯಾಗ ಮತ್ತು ಮನೆ ಮುಂದಿದ್ರೆ ನಿಮ್ಮನ್ನು ಸ್ವಚ್ಛ ಮಾಡ್ತಾರೆ ಅವರು. ಅವ ಸುಳ್ದಾಡ್ದಾಗ ಒಮ್ಮೆ ಬದುಕು ಚಲ ಹುಡ್ತೈತೆ ಅಂತ. ನಮ್ಮ ನಿಂದಕ್ರ ಮುಂದಿದ್ರಂದ್ರೆ ಹೊಗಳವ್ರ ಮುಂದಿಟ್ಕೊಳಕ್ಕೆ ಹೋಗ್ಬೇಡ್ರಿ, ನಿಂದಕ್ರ ಮುಂದಿಟ್ಕೊಳ್ರಿ. ಅವ್ನು ನಿಂದನೆ ಮಾಡ್ತಾನ ಅನ್ನೋ ಕಾರಣಕ್ಕರ ಬದುಕಬೇಕನ್ನೋ ಚಲ ಹುಡ್ತೈತೆ ಅಂತ ಎಷ್ಟೋ ಮಂದಿಗೆ. ಅವಾಗ ಈಗ ಇವ್ರು ಮಠದಾಗ ಬಂದು ಮಕ್ಕೊಂತ ಅಂದ್ಗೂಡಲೇ ನನಗೊಂದು ಕತಿ ಏನು ನೆನಪು ಅಂತಂದ್ರೆ, ಇವು ಗಟ್ರದಾಗ ಮಕ್ಕಳುವಂಥ ಹಂದೆಲ್ಲ ಬಂದು ಗುಡಿಯಾಗ ಮಕ್ಕೊಂಡಿದ್ವು ಅಂತ. ಅವು ಅಜ್ಜಾರ ಮಠದಾಗ ಬಂದು ಮಕ್ಕೊಂಡಂಗೆ ಯಾವನೋ ಒಬ್ಬ ಕೇಳಿದ, ಅಲ್ಲ ಸರ್ಕಾರದವ್ರು ಚಲೋ ರೋಡ್ ಮಾಡಿಸ್ಯಾರ, ಚಲೋ ಗಟ್ರ ಮಾಡಿಸ್ಯಾರ, ಗಟ್ರದಾಗ ಮಕ್ಕೋಬೇಕು, ಅದ್ರಾಗ ಚಲೋ ನೀರು ಬರ್ತಾವೆ, ಅಲ್ಲಿ ಮಕ್ಕೊಳ್ಳೋದು ಬಿಟ್ಟು ಬಂದು ಗುಡಿಯಾಗ ಮಕ್ಕೊಂಡಿಯಲ್ಲ, ನೀ ಇಲ್ಲೇ ಮಕ್ಕೊಳಕತ್ತಿದ್ದಿ ಅಂದ್ರೆ ನನ್ನ ಕೆಲಸಕ್ಕೆ ಕೂತು ಬರ್ತೈತಿ, ನಾಳಿಂದ ಬರಕ್ಕೆ ಹೋಗ್ಬೇಡ ಅಂತ ಹಂದಿಗೆ ತಾಕೀತು ಮಾಡಿದವ. ಹಂದಿ ತಾಕೀತು ಮಾಡಿದ್ರೆ ಹಂದಿ ಮಾತಾಡಿದ್ವು ಅಂತ ಅವ್ನು ಕೊಟ್ಟಾಗ. ಯಾಕ್ರಿ ಪೂಜಾರಿ ಅವ್ರು ಏನು ಗುಡಿ ನಿಮ್ಗೆ ಅಟ್ಟ ಬರೆದು ಕೊಟ್ಟಾರನ? ಇವತ್ತಿಲ್ಲಿ ಬಂದು ಮಕ್ಕೋತೀವಿ, ಸುಮ್ಮನೆ ಇರಲಿಲ್ಲ ಅಂದ್ರೆ ನಾಳೆ ನೀನು ಬೆಡ್ರೂಮ್ನಾಗ ಬಂದು ಮಕ್ಕೋತೀವಿ ಅಂದ್ವು ಅವ ಹಂದಿ. ಹಿಂಗೆ ಹೇಳಿದ ಕೂಡಲೇ ಅವ ಅಂದ, ಅಲ್ಲೋ ನೀವು ಇಲ್ಲೆಲ್ಲ ಬಂದು ಮಕ್ಕೊಂಡ್ರೆ ಅವ್ರು ಬೈತಾರೆ ಮಂದಿ ಅಂದಾಗ. ಅವಾಗ ಹಂದಿ ಹೇಳಿದ ಮಾತು ಭಾಳ ಕೇದ್ ಅನಿಸ್ತು ನಮ್ಗೆ. ಅವು ಹೇಳಿದ್ವು ಅಂತ, ಹೌದ್ರಿ ನೀವು ಗಟ್ರದಾಗ ಮಕ್ಕೋ ಅಂತ ಹೇಳಕತ್ತೀರಿ ಕರೆ, ನಾವು ಹೋಗಿ ಗಟ್ರದಾಗ ಮಕ್ಕೋಬೇಕು ಅನ್ನೋದ್ರಾಗನ ಮನುಷ್ಯರು ಬಂದು ಗಟ್ರದಾಗ ಮಕ್ಕೊಳಕತ್ತಾರ, ನಮಗೆ ಜಾಗ ಇಲ್ಲ, ಅರ್ಧಕ್ಕೆ ಬಂದು ನಾವು ಇಲ್ಲಿ ಮಕ್ಕೊಳಕತ್ತೀವಿ ಅಂತ. ಇದಕ್ಕೆ ಚಪ್ಪಾಳಿ ಹೊಡಿತೀರಂದ್ರೆ ಹೌದಾ? ನಾನು ಹೇಳಬೇಕಾಗಿರುವಂಥದ್ದು, ಬಾರ್ ತುಂಬ್ಯಾವ, ದೇವಸ್ಥಾನ ಖಾಲಿ ಅದಾವಂದ್ರೆ ಅದು ಜನವರಿ 1. ಬಾರೆಲ್ಲ ಖಾಲಿ ಅದಾವ್ರಿ ಅಜ್ಜಾರ, ದೇವಸ್ಥಾನ ಎಲ್ಲ ತುಂಬಿ ತುಳುಕಾಕತ್ತಾವ ಅಂದ್ರೆ ಅದು ನಮ್ಮ ಭಾರತೀಯ ಪರಂಪರೆ ಯುಗಾದಿ ವರ್ಷ ಅನ್ನುವಂಥದ್ದನ್ನು ನಾವು ತಲೆಗಿಟ್ಕೋಬೇಕು. ಇದಕ್ಕೊಮ್ಮೆ ಜೋರಾಗಿ ಚಪ್ಪಾಳಿ ಹೊಡಿಬೇಕು. ಅಂತಹ ಹೊಸ ವರ್ಷದೊಳಗೆ ನಾವೆಲ್ಲ ಇರಬೇಕು. ಇದು ನಮ್ಮ ಜೀವನದ ಹೊಸತನ ಅನ್ನುವಂಥದ್ದನ್ನು ಹೇಳ್ತಾ